ಏಯ್ ಮಕ್ಕೆ ಅಯ್ಯೋ ಮಾಡ್ದ ನನ್ ಗಂಡ. ಡಾಕ್ಟರ್ನ ಕಾಲ್ ಮಾಡಿದ್ದೆ. ಸೊ ವಿ ಹ್ಯಾವ್ ಟು ಚೆಕ್. ಸ್ವಲ್ಪ ನಂಗೆ ಪೇನ್ ಬರ್ತಿದೆ ಅಲ್ವಾ. ಅಯ್ಯೋ ಎಷ್ಟು ಪುಟಾಣಿಗೈತೆ. ಅಲ್ಲ ಪಾಪುಗೆ ಅಂತ ಏನು ಬುಕ್ಕೇ ಮಾಡಿಲ್ಲ ಇನ್ನು. ನಾನು ಏನ್ ಬುಕ್ ಮಾಡ್ಬೇಕು ಅನ್ನೋದು ಹೇಳು ನೀನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮದ್ದು ಗೌಡ ಯೂಟ್ಯೂಬ್ ಚಾನಲ್. ನನ್ನ ತಮ್ಮದಿರ್ಗೋಸ್ಕರ ಇಬ್ರಿಗೋಸ್ಕರ ಬಜ್ಜಿ ಮಂಡಕ್ಕಿ ಎಲ್ಲ ತರಿಸಿದೀನಿ. ಅವ್ರಿಗೆ ಮಂಡಕ್ಕಿ ಬಜ್ಜಿ ಎಲ್ಲ ತುಂಬಾ ಇಷ್ಟ ಅಲ್ವೇನೋ ವರುಣ? ನಮ್ ವರುಣ ಅವ್ರ ಕಡೆ ಮನೇಲೂ ತುಂಬಾ ಮಾಡ್ತಾರಂತೆ. ನಮ್ ವಿನೋದ್ ಅವ್ರ ಮನೇಲು ಮೆಣಸಿನ್ಕಾಯಿ ತಿಂತವನಲ್ಲ. ಇದು ಮಾಮೂಲಿ ಬಜ್ಜಿ ಮೆಣಸಿನ್ಕಾಯಿ ಅಲ್ಲ, ನಾವ್ ಅಡ್ಗೆಗೆ ಹಾಕ್ತಿವಲ್ಲ ಮಿರ್ಚಿ ಚಿಲ್ಲಿ, ಅದು ಇದು ಹಂಗ ಏನಿಲ್ಲ, ಹಂಗೆ ತಿಂತಾನೆ. ಇದಕ್ಕೆ ಖಾರದ ಪುಡಿ ಉದುರಿಸ್ಕೊಟ್ರು ತಿಂತೀಯಲ್ವಾ? ಸೊ ನಮ್ ಹುಡ್ಗರ್ಗೋಸ್ಕರ ತರಿಸಿರೋದು ಗೈಸ್. ನಾನು ನಮ್ ಹುಡ್ಗರು ತಿನ್ಬೇಕು. ಯಾಕಲ್ಲ ನಗ್ತೀರಾ? ಇಷ್ಟ ತನಕ ಹೇಳ್ಬಿಟ್ಟಕ್ಕ. ಸೊ ನನ್ಗೆ ನನ್ ಪಾಪುಗೆ ಬಯಕೆ ಆಗಿತ್ತು ಏನೋ ಮಿರ್ಚಿ ಮಂಡಕ್ಕಿ ತಿನ್ಬೇಕು ಅಂತ, ಹಂಗಾಗಿ ತರ್ಸ್ಕೊಂಡಿದ್ದೆ. ತಿಂತಾ ಇದ್ದೀನಿ, ಚೆನ್ನಾಗಿದೆ. ಇದ್ರ ಜೊತೆ ಒಂದ್ ಚಾಯ್ ಇದ್ಬಿಟ್ರೆ ಏನಂತೀರಾ? ಮಾಡ್ತವ್ರಾ? ನೋಡಿದ್ರ ನಮ್ಮಲ್ಲಿ ಎಷ್ಟು ಫೆಸಿಲಿಟಿ ಇದೆ ನಿಮಗೆ. ಏನಂತೀರಾ ಈ ಫೆಸಿಲಿಟಿ ಎಲ್ಲ ನೋಡಿದ್ರೆ? ಏನ್ ಅನ್ಸುತ್ತೆ? ಮಾತೇ ಇಲ್ಲ ಇಲ್ಲಿ, ಮಾತೇ ಇಲ್ಲ. ಅಷ್ಟೇ ಗೈಸ್, ಅಷ್ಟೇ. ಎಂಜಾಯ್ ಲೈಫ್, ಇಟ್ಸ್ ಆಲ್ ದಟ್ ಮ್ಯಾಟರ್ಸ್. ಸ್ಮೈಲ್ ಮಾಡಿ ಜನರೇ. ಸೊ ಸ್ವಲ್ಪ ಎಲ್ಲ ಮನೆಗೆ ಐಟಮ್ಸ್ಗಳು ತಂದಿದ್ವಿ ಮದನ್ ಅವರೇ. ಇದು ಎಲ್ಲ ಸ್ಟೋರೇಜ್ಗೆ, ಒಂದು ಅಕ್ಕಿಗೆ, ಒಂದು ರಾಗಿ ಹಸಿಟ್ಟಿಗೆ ಅಂತ, ಅಂಡ್ ಒಂದ್ ಬಕೆಟ್ ನಮ್ಮ ವಾಶ್ರೂಮಿಗೆ, ಇನ್ನೊಂದು ನಮ್ಮ ಅಣ್ಣವ್ರ ವಾಶ್ರೂಮ್, ಅಂದ್ರೆ ವಿನೋದ್ ನಮ್ಮ ಅಣ್ಣ ವರುಣ್ ಅವರೆಲ್ಲ ಬರ್ತಾರಲ್ಲ ಅದು. ಹಳೇದ್ನೆಲ್ಲ ಸ್ವಲ್ಪ ಅಲ್ಲಿ ವಾಟರ್ ಫಿಲ್ಟರ್ ಹತ್ರ ಒಂದ್ ಸ್ವಲ್ಪ ಇಡಬೇಕು. ಅಂಡ್ ನನ್ನ ಮಗುವಿನ ಫಸ್ಟ್ ಪಾರ್ಸಲ್ ನನ್ನ ಪಾಪುಗೆ ಅಂತ ನಾನು ಶಾಪ್ ಮಾಡಿರೋದು. ಫಸ್ಟ್ ಕ್ರೈಯಿಂದ ಶಾಪ್ ಮಾಡಿದ್ದೀನಿ. ನೆನ್ನೆ ಬುಕ್ ಮಾಡಿದೆ ಆ್ಯಕ್ಚುಲಿ, ಸುಮ್ಮನೆ ಅಷ್ಟರಲ್ಲಿ ಬಂದ್ಬಿಟ್ಟಿದೆ. ನೋಡೋಣ, ಐ ಆಮ್ ವೆರಿ ಎಕ್ಸೈಟೆಡ್ ಏನಿರ್ಬೋದು ಅಂತ. ಅದ್ರ ಜೊತೆಗೆ ಇದೆರಡಿದೆ. ಸೊ ಅಂದ್ರೆ ಸುಮಾರು ಮಾಡಿದ್ದೆ, ಅದ್ರಲ್ಲಿ ಯಾವ್ದು ಬಂದಿದೆ ಅನ್ನೋದು ಗೊತ್ತಿಲ್ವಲ್ಲ, ಚೆಕ್ ಮಾಡಿಲ್ಲ ನಾನು. ಬೇಗ ತೆಗಿಲ್ಲ. ಬಟ್ಟೆ ಬುಕ್ ಮಾಡಿದ್ದೆ, ಒಂದ್ 4-5 ಜೊತೆ. ಎಷ್ಟು ಪುಟಾಣಿಗೈತೆ. ಇದು ಕಾಲ್ ಚೀಲ, ಇದು ಕೈ ಚೀಲ. ಕನ್ನಡದಲ್ಲಿ ಹೇಳ್ತೀನಿ ನಾನು, ಇದು ಕೈ ಚೀಲ. ಅದಾದ್ಮೇಲೆ ಇದು ಟೋಪಿ ತಲೆ ಚೀಲ. ಇದಾದ್ಮೇಲೆ ಪ್ಯಾಂಟು. ಇದು ಮೈ ಚೀಲ. ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಯಾವ ಬ್ರ್ಯಾಂಡ್ ಇದು? ಬೇಬಿ ಹಗ್ ಅವ್ರದ್ದು. ನೈಸ್. ಸ್ಪಾನ್ಸರ್ ಅಲ್ಲ, ನಾನು ದುಡ್ಡು ಕೊಟ್ಟು ತಗೊಂಡಿರೋದು. ಚೆನ್ನಾಗಿದೆ, ಓಕೆನಾ? ಇದಾದ್ಮೇಲೆ ಒಂದು ಬ್ಲಾಂಕೆಟ್ ಬುಕ್ ಮಾಡಿದ್ದೆ ಪಾಪುಗೆ ಅಂತ. ವಾವ್, ಚೆನ್ನಾಗಿದೆ ಕಲರ್. ಡಿಸೈನ್ ಇದೆ, ಈ ಕಡೆ ಡಿಸೈನ್ ಇದೆ, ಚೆನ್ನಾಗಿದೆ. ನಿಖಿಲ್ ರವೀಂದ್ರ ಡ್ಯಾಡಿ ನೋಡಿಲ್ಲ, ಡ್ಯಾಡಿಗೇನು ತೋರಿಸಿಲ್ಲ, ಹಂಗೆ ಬುಕ್ ಮಾಡಿದ್ದೆ ನಾನೇ. ಇದೆಲ್ಲ ವಾಶ್ ಮಾಡಬೇಕು ನೀಟಾಗಿ. ಸೊ ಡ್ಯಾಡಿ ಕಮ್ಮಿಯರ್ ತಗೊಳ್ಳಿ, ಇದು ಓಪನ್ ಮಾಡಿ, ನಾನು ತೋರಿಸ್ತಾ ಇರ್ತೀನಿ ಆಯ್ತಾ? ಅದು ಒಂದಾದ್ಮೇಲೆ ಇನ್ನೊಂದ್ ಜೊತೆ ಬಟ್ಟೆ ತಗೊಳ್ಳಿ. ವಾವ್, ಎಷ್ಟು ಚೆನ್ನಾಗಿದೆ ಬಟ್ಟೆ. ಅದು ಪ್ರಾಡಕ್ಟ್ಸ್, ಬೇಬಿ ಪ್ರಾಡಕ್ಟ್ಸ್, ಬೇಬಿ ಶಾಂಪೂ. ನಿಕ್ಕಿ ಇಷ್ಟೇ ಇಷ್ಟಪ್ಪ ಇರುತ್ತ ಮಗು? ಅದಕ್ಕಿಂತ ಕಡಿಮೆ ಇರುತ್ತೆ. ನೀನ್ ಫಸ್ಟ್ ನಾನೇನ 0 to 1 month ನಾನು ಆರ್ಡರ್ ಮಾಡಿದ್ದು. ಇಷ್ಟೇ ಎಷ್ಟು ಇರುತ್ತಾ? ಕಡಿಮೆ ಇರುತ್ತೆ. ನೆನ್ನೆ ಇದಕ್ಕಿದ್ದಂಗೆ ಮಧ್ಯರಾತ್ರಿ 12 ಗಂಟೆಲಿ ನೀನೇನು ಮಾಡಿಲ್ಲ, ನಾನು ನೋಡ್ತಾ ಇದೀನಿ, ನನ್ ಕೋಪ ಬರ ತನಕ ಸ್ಟಾರ್ಟ್ ಮಾಡಿ. ಅಲ್ಲ ಪಾಪುಗೆ ಅಂತ ಏನು ಬುಕ್ಕೇ ಮಾಡಿಲ್ಲ ಇನ್ನು. ನಾನು ಏನ್ ಬುಕ್ ಮಾಡ್ಬೇಕು ಅನ್ನೋದು ಹೇಳು ನೀನೆ, ನನ್ಗೆ ಗೊತ್ತಾಯ್ತಲ್ಲ. ಸೊ ಸ್ಕ್ರಾಲರ್ ಅದೆಲ್ಲ ಬುಕ್ ಮಾಡ್ಬೇಕು, ಕ್ಯಾರಿ ಇದ್ ಮಾಡೋದು ಅದೆಲ್ಲ ಬುಕ್ ಮಾಡ್ಬೇಕು. ಸೊ ಇದೊಂದು ತಲೆ ಚೀಲ ನೋಡಿ, ಕಾಣಿಸ್ತಾ ಇದ್ದೀನಾ? ಸೊ ಇದೊಂದು, ಅಂಡ್ ನೀರ್ ಕುದ್ದು ಹೋಗ್ತಾ ಇದೆ ನಿಖಿಲ್ ರವೀಂದ್ರ.
ಇದೊಂದ್ ಜೊತೆ ನೈಸ್, ಚೆನ್ನಾಗಿದೆ ಅಲ್ಲ. ಇದುವೆ ನ್ಯೂ ಬಾರ್ನ್ ಎಲ್ಲ ನಾನು ಬುಕ್ ಮಾಡಿದ್ದು. ಇದು ಹಾಸ್ಪಿಟಲ್ಗೆ ತಗೊಂಡ್ ಹೋಗಕ್ಕೆ ಅಂತ. ಅದಕ್ಕೆಲ್ಲ ಪುಟಾಣಿಗಿದಾವೆ. ಮಾಮಾಜಿ ನೋಡ್ತಾ ಇದ್ದೀರಾ? ಕೇಳಿ. ಇದೊಂದು ಬ್ಲಾಂಕೆಟ್ ಬುಕ್ ಮಾಡಿದೆ ಮಾಮ್ಸ್ ಹೋಮ್ ಕಡೆಯಿಂದ. ಇದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಇದು ಮಸ್ಲಿನ್ ಕಾಟನ್ದು, ಬೇಬಿನ ರಿಸೀವ್ ಮಾಡಕ್ಕೆ, ಇಲ್ಲ ಅಂತಂದ್ರೆ ಬೆಚ್ಚು ಮಲಗ್ಸಕ್ಕೆ. ಅಂದ್ರೆ ನಾನು ಕೇಳಿರೋ ಮಟ್ಟಿಗೆ ಮಸ್ಲಿನ್ ಕಾಟನ್ನ ಯೂಸ್ ಮಾಡಬೇಕು ಮಕ್ಳುಗಳಿಗೆ, ಚೆನ್ನಾಗಿರುತ್ತೆ ಫೀಲು. ಸೊ ಇದು ಬ್ಲ್ಯಾಂಕೆಟ್ ಪಾಪುಗೆ, ಓಕೆನಾ? ಇದೊಂದು ಬ್ಲ್ಯಾಂಕೆಟ್, ಅದೊಂದು ಬ್ಲ್ಯಾಂಕೆಟ್, 2 ಬ್ಲ್ಯಾಂಕೆಟು. ಇನ್ನು ಸುಮಾರು ಬುಕ್ ಮಾಡಿದ್ದೀನಿ, ಬಂದಿಲ್ಲ ಯಾವುದೂ. ಇದು ಮಾಮ್ಸ್ ಹೋಮ್ ಅವ್ರದ್ದು. ಇನ್ನೊಂದು ಜೊತೆ ಬಟ್ಟೆ ಸ್ವೆಟರ್. ಈಗ ಮಳೆಗಾಲ ಅಲ್ವಾ, ಹಂಗಾಗಿ ಮಳೆಗಾಲಕ್ಕೆ. ಎಸ್, ನಾನು ತುಂಬಾ ರಿವ್ಯೂ ನೋಡಿದ ಪ್ರಕಾರ ಪಾಪುಗೆ ಬಟ್ಟೆ ಬೇಬಿ ಹಗ್ಗು, ಮಾಮ್ಸ್ ಹೋಮು, ಮತ್ತೆ ಇನ್ನೊಂದು 2-3 ಬ್ರ್ಯಾಂಡ್ ಇದೆ, ಅದ್ರಲ್ಲಿ ಚೆನ್ನಾಗಿರುತ್ತೆ ಅಂತ ನೋಡಿದೆ. ಹಾಗಾಗಿ ಎಲ್ಲ ಅದೇ ಬ್ರ್ಯಾಂಡ್ ಮಾಡಿದ್ದೀನಿ. ಇದೆಷ್ಟು ಕ್ಯೂಟ್ ಆಗೋಯ್ತು. ಇದೊಂದು ಅದಕ್ಕೆ ಪ್ಯಾಂಟ್, ಆಮೇಲೆ ತಲೆ ಕಟ್ಟೋದು, ಹಿಂಗೆ ಹಿಂಗೆ ಕಟ್ಟೋದು, ಆಮೇಲೆ ಕಾಲ್ ಚೀಲ. ಅಷ್ಟೇನಾ? ಕೈ ಚೀಲ ಬಂದಿಲ್ವಾ ಇದಕ್ಕೆ? ಎಸ್, ಇಷ್ಟು ಆರ್ಡರ್ ಮಾಡಿದ್ದೆ. ಇದು ಇದು ಬೇಬಿ ಪ್ರಾಡಕ್ಟ್. ಅವಿನೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಎಷ್ಟೋ ಜನ. ಸೆಬಾಮೆಡ್ ಮತ್ತೆ ಅವೇನು. ಸೊ ಸೆಬಾಮೆಡ್ ಇತ್ತು, ಹಾಗಾಗಿ ಇದನ್ನ ಆರ್ಡರ್ ಮಾಡಿದ್ದೆ. ಇದೆಲ್ಲ ಹಾಕ್ಬೇಡ, ಅದು ಟಿಪ್ಪೇಸ ನಾವು ಹಾಕ್ತಿದ್ವಲ್ಲ ಬೇಬಿ, ಜಾನ್ಸನ್ಸ್ ಬೇಬಿ. ಅದೇ ನೆನ್ಸ್ಕೊತದೆ. ಇದು ಮಿಷನ್ ತಕ್ಕ ಎರಡೇ ಬಂದಿರೋದ? ಕಾಂಬೋ ಮಾಡಿದ್ನಲ್ಲ 4-5 ಇಲ್ಲ ಇಲ್ಲ, ಅವಿನೋ. ಓಕೆ, ಇಷ್ಟೇ 3 ಬಂದಿರೋದು. ಇನ್ನು ಏನೇನೋ ಆರ್ಡರ್ ಮಾಡಿದ್ದೀನಿ, ನೋಡೋಣ ಯಾವಾಗ ಬರುತ್ತೆ. ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೈಮು 2 ಗಂಟೆ ಆಗ್ತಾ ಬಂತು. ಹಾಸ್ಪಿಟಲ್ಗೆ ಹೋಗ್ಬೇಕು, ಇವತ್ತು ಚೆಕಪ್ ಇದೆ ನನಗೆ. ಊಟ ಮಾಡ್ಕೊಂಡು ಹೋಗ್ಬಿಡೋಣ ಒಟ್ಟಿಗೆ ಅಂತ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಜಸ್ಟ್ ನಾನು ಮಸಾಲೆ ಏನು ಒಗ್ಗರಣೆ ಹಾಕ್ಬಿಟ್ಟು ಯೂಶಿಯಲ್ ಇದು ಮಾಡಿಸ್ತಾ ಇದ್ದೀನಿ. ಸೊ ಹಾಗೆ ಗೈಸ್, ನನಗೊಂದು ನಿಮ್ಮ ಕಡೆಯಿಂದ ರಿಯಲಿ ಒಂದು ಹೆಲ್ಪ್ ಬೇಕು. ಪ್ಲೀಸ್ ಇದನ್ನು ಕನ್ಸಿಡರ್ ಮಾಡಿ. ಏನಪ್ಪ ಅಂತಂದರೆ, ನಮ್ಮನೆಗೆ ಅಂದರೆ ಫುಲ್ ಟೈಮ್ ಕೆಲಸ ಮಾಡೋರು ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ನಮ್ಮನೆಗೆ ಬೇಕಾಗಿದ್ದಾರೆ. ಬಿಕಾಸ್ ಇನ್ನೇನು ಇವಾಗ ನನಗೆ 37 ವೀಕ್ಸ್ ರನ್ನಿಂಗು. ಎನಿ ಟೈಮ್ ಬೇಬಿ ಆಗ್ಬೋದು. ಮನೇಲಿ ತುಂಬ ಜನ ಇರ್ತಾರೆ, ಬರೋರು ಹೋಗೋರು ಇರ್ತಾರೆ. ಸೊ ನಮ್ಮ ಅಮ್ಮನ ಕೈಲೇ ಕ್ಲೀನಿಂಗು ಮಾಡ್ಕೊಂಡು ಕುಕಿಂಗ್ ಮಾಡೋಕ್ಕೂ ಆಗೋದಿಲ್ಲ. ಬಿಫೋರ್ ಬರ್ತಾಯಿದ್ರು ಕ್ಲೀನಿಂಗಿಗೆಲ್ಲ, ಬಟ್ ನಮಗೆ ಮಾರ್ನಿಂಗ್ ಟು ಈವ್ನಿಂಗ್ ಕ್ಲೀನಿಂಗ್ ಏನಿದೆ ಅದು ಮಾಡಿಕೊಂಡು ಅಡುಗೆ ಮಾಡೋರು ನಿಮ್ಗೆ ಯಾರಾದರೂ ಗೊತ್ತಿದ್ರೆ, ನಿಮ್ಮ ಅಕ್ಕಪಕ್ಕ ಯಾರಾದ್ರು ಇದ್ದರೆ ದಯವಿಟ್ಟು ನಮಗೆ ಸಜೆಸ್ಟ್ ಮಾಡಿ. ಯಾವ ಥರ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ, ಈ ವಿಡಿಯೋದಲ್ಲಿ ನಾನು ಕಾಮೆಂಟಲ್ಲಿ ಒಂದು ಇಮೇಲ್ ಐ ಡಿನ ಪಿನ್ ಮಾಡಿ ಹಾಕಿರ್ತೀನಿ. ಆ ಇಮೇಲ್ ಐ ಡಿಗೆ ಅವ್ರ ನಂಬರ್ ಏನಾದರೂ ನೀವು ಪಾಸ್ ಮಾಡ್ಬೋದು ಅಂದರೆ ದಯವಿಟ್ಟು ಪಾಸ್ ಮಾಡಿ. ಸೊ ಎನಿ ಟೈಮ್ ಬೇಬಿ ಬರ್ಬೋದು ಗೈಸ್. ಇವತ್ತು ಡಾಕ್ಟರ್ನ ಕಾಲ್ ಮಾಡಿದ್ದೆ. ಸೊ ಲೊಕೇಶನ್ ಹೇಳ್ತೀನಿ. ಡಾಕ್ಟರ್ನ ಕಾಲ್ ಮಾಡಿದ್ದೆ. ಸೊ ವಿ ಹ್ಯಾವ್ ಟು ಚೆಕ್. ಸ್ವಲ್ಪ ನನಗೆ ಪೇಯ್ನ್ ಬರ್ತಿದೆ ಅಲ್ವಾ. ಸೊ ಪೇಯ್ನ್ ಬರ್ತಿದೆ ಅಂದರೆ ಎನಿ ಟೈಮ್ ಇಟ್ ಮೇ ಹ್ಯಾಪನ್. ಸೊ ಚೆಕ್ ಮಾಡೋಣ ಬನ್ನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಲೊಕೇಶನ್ ಇರೋದು ನಾವು RR ನಗರ್, ಇದು ಏನು ಗೋಪಾಲನ್ ಆರ್ಕೇಡ್ ಮಾಲ್ ಇದೆ ಅಲ್ವಾ, ಅಲ್ಲೇ ಹಿಂದೆನೇ ಇರೋದು ನಾವು. ಸೊ ಇಲ್ಲಿ ಸುತ್ತಮುತ್ತ ಇರೋರಾದರೆ ಬರೋಕ್ಕೆ ಹೋಗ್ಲಿಕ್ಕೆಲ್ಲ ಅವರಿಗೆ ಕಂಫರ್ಟಬಲ್ ಆಗಿರುತ್ತೆ. ಸೊ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಆ ಥರದವರು ಪ್ಲೀಸ್ ಹೇಳಿ, ಓಕೆನಾ? ಇವಾಗ ಕಾಳು ಸಾಂಬಾರು ನಮ್ಮ ಮನೇಲಿ ನಿಶಾ ಸ್ವಾತಿ ಯಾರು ಇಲ್ಲ, ಊಟ ಮಾಡಿಕೊಂಡು ಹೋಗಬೇಕು. ಡಾಕ್ಟ್ರ್ ಏನು ಹೇಳ್ತಾರೋ ನರ್ವಸ್ ಇದೆ ನನಗೊಂದು ಸ್ವಲ್ಪ ಇವತ್ತು. ಇದೊಂಥರ ಅನ್ಬಾಕ್ಸಿಂಗ್ ವಿಡಿಯೋ ಥರನೇ ಆಗ್ಬಿಟ್ಟಿದೆ. ಇವಾಗ ಜಸ್ಟ್ ಎಷ್ಟೊಂದು ಪಾರ್ಸಲ್ಸ್ ಬಂತು. ಈ ಪಾರ್ಸಲ್ಸ್ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಇಷ್ಟು ದಿನ ನಾವು ನಮಗೆ ಮಾತ್ರ ಬುಕ್ ಮಾಡ್ಕೋತಾ ಇದ್ವಿ, ಈಗ ಪಾಪಗೆ ಬುಕ್ ಮಾಡ್ತಿದ್ದೀವಿ. ಸೊ ಫೀಲ್ಸ್ ಡಿಫ್ರೆಂಟ್. ಈಗ ನನ್ನ ಫೋನ್ ಬೇರೆ ಬರ್ತಾ ಇದೆ. ಹಲೋ, ಅದ್ ಬೇಡ, ನಿಂತ್ರೆ ಅದ್ ಬೇಡ, ಫಸ್ಟ್ ಪ್ರೈಸ್ ಮಾತ್ರ ಮಾಡಿ. ರೂಪ, ವಾಟ್ ಈಸ್ ದಟ್?
ಒಂದು ಓಪನ್ ಮಾಡಿ ಸಾಕು. ಓಕೆ ಮತ್ತೆ ಮಡ್ಚಿಡಕ್ ಕಷ್ಟ. ಏನಿದು ಸ್ವ್ಯಾಡಲ್ ಪಾಪುಗೆ ರ್ಯಾಪ್ ಮಾಡ್ಬಿಟ್ಟು ಮಲಗ್ಸೋದು. ವೈಟ್ ಬಂದಿದಾ? ನೆಕ್ಸ್ಟ್ ತಗೊಳ್ಳಿದ್ದು ಸೀಸನ್ಲೆಲ್ಲ ಹಾಕಿದ್ ನಮ್ಮ ಇದೆಲ್ಲ ಐತೆ. ಅದೇ ನಮ್ದು ರಿಟರ್ನ್ ಗಿಫ್ಟ್ ಐತೆ, ತೋರಿಸ್ತೀನಿ. ಇದು ಬ್ಲಾಂಕೆಟ್ ಅನ್ಸುತ್ತೆ. ಬ್ಲಾಂಕೆಟ್ ಎಲಿಫೆಂಟ್ ಇತ್ತಲ್ಲ ಅಂದ್ಬಿಟ್ಟು ಬುಕ್ ಮಾಡಿದೆ. ಇಷ್ಟ ಆಯ್ತು ನನಗೆ. ಎಲಿಫೆಂಟ್ ಇದೆಂತ? ಇದೇನಿರಬಹುದು? ಏನು? ಓ ಇದು ಬೇಬಿ ರಿಸೀವರ್, ಸ್ಲೀಪಿಂಗ್ ಬ್ಯಾಗ್. ಓಪನ್ ಮಾಡಿ ನೋಡೋಣ ಏನಿದೆ. ಜಿಪ್ ಹಾಕ್ಬೇಕು ಆ ಕಡೆ ಫುಲ್ಲು. ಮಸ್ಲಿನ್ ಕಾಟನ್ ಇದು. ಬರ್ತದೆ ಅದು ರಿಟರ್ನ್ ಗಿಫ್ಟ್ ವರುಣ್. ಅಲ್ಲಿ ರಿಟರ್ನ್ ಗಿಫ್ಟ್ ಐತೆ ನೋಡು, ಸೆಲ್ಫ್ ಅಲ್ಲಿ ಮೇಲೆ ಬ್ಲ್ಯಾಕ್ ಕಲರ್ ಇದು. ಕೆಳಗೇನೆ ಅಲ್ಲೇನೆ. ಹಾ ಏಯ್ ಮಕ್ಕೆ ಅಯ್ಯೋ ಮಾಡ್ದ ನನ್ ಗಂಡ. ದಿಸ್ ಇಸ್ ದ ರಿಟರ್ನ್ ಗಿಫ್ಟ್. ನಾವೆಲ್ರಿಗೂ ಕೊಟ್ಟಿದ್ದು ಒಂದೇ ಕಲರ್ ಅಲ್ಲ, 4 ಕಲರ್ ಇತ್ತು. ಬ್ಲೂ, ಬೇಜ್, ಬ್ಲ್ಯಾಕ್ ಮತ್ತೆ ಗ್ರೀನ್. ಅಂದ್ರೆ ಇದು ಫ್ಲಾಸ್ಕ್ ವಿತ್ ಇದು 3 ಕಪ್ಸ್ ಬರುತ್ತೆ ಫ್ಲಾಸ್ಕ್. ಇದರಲ್ಲಿ ಹಾಟ್ ಅಂಡ್ ಕೋಲ್ಡ್ ಚೆನ್ನಾಗಿರುತ್ತೆ. ಎಷ್ಟೊತ್ತಾದ್ರೂ ಇರುತ್ತಂತೆ ಅದ್ರಲ್ಲಿ ಹಾಟ್ ಅಂಡ್ ಕೋಲ್ಡ್. ಅದನ್ನ ಕೊಟ್ಟಿದ್ವಿ. ಇವಾಗ್ಲೇ ತೋರಿಸ್ತಾ ಇರೋದು. ಅದೆಲ್ಲ ಕೇಳ್ತಾ ಇದ್ರು ಏನ್ ಕೊಟ್ರಿ ಅಂತ. ಇದು ನಂಗೆ ತುಂಬಾ ಇಷ್ಟ ಆಗಿತ್ತು. ಸೊ ಇದು ಹೋಲ್ ಸೆಟ್ಟೇ ಕೊಟ್ಟಿದ್ದು, ಇದೇ ತರನೇ ಕಂಪ್ಲೀಟ್ ಸೆಟ್. ನಮ್ಮಮ್ಮ ಒಂದು ಇಟ್ಕೊಂಡು ಹೋಗಿದ್ವಿ. ಇದನ್ನ ನೀರ್ ಕುಡಿಯೋಕಾರ ಯೂಸ್ ಮಾಡ್ಬೋದು, ಟೀ ಕುಡಿಯೋಕಾರ ಯೂಸ್ ಮಾಡ್ಬೋದು. ಟೀ ತಗೊಂಡೋಗಿ ಬಿಡಿ ನಮ್ಮಮ್ಮ ಒರ್ಸ್ಕೋತಾರೆ. ಸೊ ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಸ್ಪಿಟಲ್ಗೆ ಹೊರಡ್ತಾ ಇದ್ದೀನಿ. ಸೊ ಅಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಬಿಕಾಸ್ ಅಲ್ಲಿ ಏನೇನೋ ಟೆಸ್ಟ್ಗಳಿದೆ, ಸ್ಕ್ಯಾನಿಂಗ್ ಇದೆ, ಮತ್ತು ಡಾಕ್ಟರ್ ವಿಸಿಟ್ ಇದೆ. ಸೊ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿಬಿಡುತ್ತೆ. ಸೊ ಇವತ್ತೇ ಅಪ್ಲೋಡ್ ಮಾಡಬೇಕು ಈ ವಿಡಿಯೋನ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್. ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಡಾಕ್ಟರ್ ಏನು ಹೇಳಿದ್ರು ಅಂತ.